ಸಾಫ್ಟ್ ಮಲ್ಲಿಗೆ ಅಂತ ಇಡ್ಲಿ 4 1 ಅಳತೆ ಕರೆಕ್ಟಾಗಿರುತ್ತಾ, 3 1 ಅಳತೆ ಕರೆಕ್ಟಾಗಿರುತ್ತಾ? 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ, 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ. ಎರಡೂ ರೆಸಿಪಿ ಇಲ್ಲಿ ಪಕ್ಕದಲ್ಲೇ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದು ಯಾವ ಥರ ಬರುತ್ತೆ ಅಂತ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದಾಗ ನಿಮಗೆ ಸಣ್ಣ ಪುಟ್ಟ ಡೀಟೇಲೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ನಾನಿಲ್ಲಿ ಕಪ್ ಅಳತೆ ಬಂದು 4 ಲೋಟ ಅಕ್ಕಿ, ಲೋಟದ ಅಳತೆ ಬಂದು 3 ಲೋಟ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, 1 ಕಪ್ ಉದ್ದಿನಬೇಳೆ, ಆಮೇಲೆ ಅವಲಕ್ಕಿ 1 ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಗಟ್ಟಿ ಅವಲಕ್ಕಿ. ಎರಡನ್ನೂ ಚೆನ್ನಾಗಿ ಒಂದು 3 ಸತಿ ತೊಳ್ಕೊಂಡು ಒಂದು 5 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇದನ್ನು ಉದ್ದಿನ ಕಾಳನ್ನು ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಒಂದು 5 ಗಂಟೆ ಕಾಲ ಮಿನಿಮಮ್ ನೆನಿಬೇಕಾಗತ್ತೆ. ಇಡ್ಲಿ ಆವಾಗಲೇ ತುಂಬ ಸಾಫ್ಟಾಗಿ ಬರೋದು. ಇಲ್ಲೆಲ್ಲ ನೀಟಾಗಿ ನೆಂದಿದೆ ಇದು. ನಾನಿಲ್ಲಿ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ನೆನ್ಕೋಬೇಕು. ಈಗ ಗ್ರೈಂಡರಲ್ಲಿ ಫಸ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಫಸ್ಟು 3 ಲೋಟ ಅಕ್ಕಿದು ಅಳತೆದು ಹಾಕ್ಕೊಳ್ತಾ ಇರೋದು. 3 ಲೋಟ ಅಕ್ಕಿದು 1 ಲೋಟ ಉದ್ದಿನಬೇಳೆದು ಅವಲಕ್ಕಿ. ಈ ಥರ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರಬೇಕು. ಆವಾಗ ನಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀರಿನ ಮೇಲೆ ಹಾಕಿದ್ರೆ ತೇಲಬೇಕು. ಉದ್ದಿನಬೇಳೆ ಮಾತ್ರ ಹಾಕಿರೋದಿದು. ಇದನ್ನೆಲ್ಲ ಒಂದು ಬಟ್ಲಿಗೆ ಇವಾಗ ಸಪ್ರೇಟಾಗಿ ತಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ತರಿಯಾಗಿ ರುಬ್ಬಿಟ್ಕೊಂಡಿರೋದು 3 ಗ್ಲಾಸ್ ಇರೋದು, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, ಹಾಗೆ 1 ಗ್ಲಾಸ್ ಅವಲಕ್ಕಿ. ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ, ನೀವು ಬೇಕಿದ್ರೆ ಹಾಕ್ಕೋಬೋದು. ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ತುಂಬ ಉದುಗ್ ಬರುತ್ತೆ. ನಾನು ಹಾಗೆ ಇದನ್ನು ಪಕ್ಕಕ್ಕೆ ತೆಗೆದಿಡ್ತಾ ಇದ್ದೀನಿ. ಈಗ 4 ಕಪ್ಪಲ್ಲಿ ಹಾಕ್ಕೊಂಡಿದ್ನಲ್ಲ ಅಳತೆ, ಅದಕ್ಕೆ ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ ನುಣ್ಣಕ್ಕೆ ಅದೇ ಇದರಲ್ಲಿ. ಹಾಗೆ ಅಕ್ಕಿ ಕೂಡ ರುಬ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು 4 ಕಪ್ ಇರೋವಂಥ ಅಳತೆ ಇದು. ಇದನ್ನೆಲ್ಲ ಸಾಯಂಕಾಲ ಒಂದು 6ರಿಂದ 6:30 ಅಷ್ಟರಲ್ಲಿ ರುಬ್ಬಿ ಉದುಗಕ್ಕೆ ಬಿಟ್ಟಿರೋದಿದು. ನಾನಿಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇಲ್ಲ. ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ತುಂಬ ಉದುಗ್ ಬರುತ್ತೆ. ಬೇಕಿದ್ರೆ ನೀವು ಉಪ್ಪು ಹಾಕ್ಕೋಬೋದು. ಇದು ಮರುದಿನ ಬೆಳಗ್ಗೆ 6 ಗಂಟೆಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುಗು ಅಂತ. ಏಕೆಂದರೆ ಸ್ವಲ್ಪ ಪ್ರಮಾಣ ನಾನು ಎತ್ತಿಡ್ತಾ ಇದ್ದೀನಿ, ಇನ್ನೊಂದು ದಿನಕ್ಕೆ ಆಗುತ್ತೆ ಅಂತ. ತುಂಬಾ ಮುಂಚೆನೇ ಉದುಗ್ ಬಂದುಬಿಟ್ರೆ ಅಷ್ಟು ರುಚಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಒಂದು ಅರ್ಧ ತೆಗೆದಿಟ್ಕೊಂಡು ಇವಾಗ ಎಷ್ಟು ಬೇಕಷ್ಟು ಉಪಯೋಗಿಸೋದಕ್ಕೆ ಉಪ್ಪು ಹಾಕಿಟ್ರೆ ನಾವು ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಒಂಚೂರು ಉದುಗ್ ಬರುತ್ತೆ. ತುಂಬ ಗಟ್ಟಿ ಇದ್ರೂ ನಿಮಗೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ತುಂಬ ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈ ಥರ ನೀಟಾಗಿ ಮಾಡಿಟ್ಕೊಂಡು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಹಿಟ್ಟು ಹಾಕಿ ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಬೇಕಾಗತ್ತೆ. ಇದು 3 ಗ್ಲಾಸ್ ಅಕ್ಕಿ ಇರುವಂಥ ಹಿಟ್ಟು. ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಿದ್ರೆ ನೀವು ಯಾವ ಥರ ಬರುತ್ತೆ ಅಂತ ನೋಡ್ಬೋದು. ಮಲ್ಲಿಗೆ ಇಡ್ಲಿ, ಖುಷ್ಬು ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಥರ ಬರುತ್ತೆ ಇದು. ಆ ಥರ ಇರುತ್ತೆ ಟೆಕ್ಸ್ಚರು. ಬಾಯಲ್ಲಿಟ್ರೆ ಕರಗುತ್ತೆ. ಆ ಥರ ಸಾಫ್ಟಾಗಿ ಬರುತ್ತೆ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಇರೋದು. ತುಂಬಾ ಸಾಫ್ಟಾಗಿ ಇಡ್ಲಿ ಇಷ್ಟಪಡೋರು ಈ ಥರ ಟ್ರೈ ಮಾಡ್ಬೋದು. ತುಂಬ ಅದ್ಭುತವಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ ಇದು. ಈ ಅಳತೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. 3 ಗ್ಲಾಸ್ ಅಕ್ಕಿದ ಅಳತೆ ಇದು. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಅಳತೆ ಬಂದು 4 ಕಪ್ ಇರುವ ಅಕ್ಕಿದು. ಅದನ್ನು ಕೂಡ ಮರುದಿನ ಈ ಥರ ಉದುಗ್ ಬಂದಿದೆ ನೀಟಾಗಿ. ಮರುದಿನ ಒಂದು 6 ಗಂಟೆಗೆ ತೆಗಿತಾ ಇದ್ದೀನಿ. ಇದಕ್ಕೂ ಕೂಡ ಉಪ್ಪು ಮತ್ತು ನೀರು ಹಾಕಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಇಡ್ಲಿ ಹಿಟ್ಟು ತುಂಬ ಉದುಗ್ ಬಂದರೂ ಕೂಡ ಚೆನ್ನಾಗಿರಲ್ಲ. ಮೀಡಿಯಮ್ ಆಗೇ ಬಂದರೆ ಅದು ಚೆನ್ನಾಗಿರೋದು. ತುಂಬ ಉದುಗ್ ಬಂದರೆ ಇಡ್ಲಿ ಹುಳಿ ಅನಿಸುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಇದು ಕೂಡ ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಿದ್ಮೇಲೆ ನೀವೇ ನೋಡ್ಬೋದು, ಇದು ಸೈಜಲ್ಲಿ ಡಬಲ್ ಆಗುತ್ತೆ. ಇದು ಕೂಡ ನಿಮಗೆ ಸಾಫ್ಟಾಗಿ ಬರುತ್ತೆ. ಇದು ಒಂದು 90% ಸಾಫ್ಟ್ ಇರುತ್ತೆ. 3 ಗ್ಲಾಸ್ ಅಕ್ಕಿ ಹಾಕಿರೋದು ನಿಮಗೆ ಒಂದು 100% ಸಾಫ್ಟ್ ಬರುತ್ತೆ. ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಎರಡೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಸೈಜಲ್ಲಿ ಡಬಲ್ ಆಗುತ್ತೆ. ಇದು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.